ತೊಂಡೆಕಾಯಿ ತೊಕ್ಕು ಫಟಾಫಟ್ ಅಂತ ಹೇಗೆ ಮಾಡೋದು ನೋಡೋಣ ಬನ್ನಿ. ತೊಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಉಪ್ಪು ಹಾಕಿ ಬೇಯಿಸೋಕ್ಕಿಡಿ. ಅದು ಪೂರ್ತಿಯಾಗಿ ಬೇಯಬಾರ್ದು, ಮುಕ್ಕಾಲು ಭಾಗ ಬೆಂದರೆ ಸಾಕು. ಇನ್ನು ಮಸಾಲೆನ ಮತ್ತೊಂದು ಒಲೆಯಲ್ಲಿ ಹುರ್ಕೊಳ್ಳೋಣ ಬನ್ನಿ. 2 ಸ್ಪೂನ್ ಧನಿಯಾ ಹಾಕಿ ಧನಿಯಾನ ಹುರಿದು ಘಮ ಬರೋ ರೀತಿ ಹುರಿಬೇಕು. ಇನ್ನು ಕಡಲೆಬೇಳೆನೂ ಅಷ್ಟೇ ಘಮ ಬರೋ ರೀತಿ ಚೆನ್ನಾಗಿ ಹುರಿಯಿರಿ. ಇನ್ನು ಹೆಸರುಬೇಳೆನೂ ಚೆನ್ನಾಗಿ ಹುರಿದು ಅದಕ್ಕೆ ಜೀರಿಗೆ ಮತ್ತು ಮೆಂತ್ಯ ಹಾಕಿ ಅದನ್ನು ಜೊತೆಲಿ ಸೇರಿಸಿ ಹುರಿಬೇಕು. ಕಡಲೆನ ಸ್ವಲ್ಪ ಬಿಸಿ ಬಾಣಲೆಯಲ್ಲಿ ಬೆಚ್ಚಗೆ ಮಾಡಿ ಸಾಕು. ಇನ್ನು ಚಕ್ಕೆ ಲವಂಗ ಮೆಣಸನ್ನು ಹುರ್ಕೊಳ್ಳಿ. ಕರಿಬೇವನ್ನು ಹುರ್ಕೊಂಡು ಎಲ್ಲ ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಬಿದ್ರೆ ಸಾಕು. ಅದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಹಾಕಿ ರುಬ್ಬಿ ಮತ್ತು ಕಾಯಿ ತುರಿನೂ ಹಾಕಿ ಪುಡಿ ಮಾಡ್ಕೊಳ್ಳಿ ಸಾಕು. ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಈರುಳ್ಳಿ ಹಾಕಿ ಘಮ ಬರೋ ರೀತಿ ಕೆಂಪುಗೆ ಹುರ್ಕೊಳ್ಳಿ. ಇನ್ನು ಕರಿಬೇವು ಹಾಕಿ ಬೇಯಿಸಿಟ್ಟಿರೋ ತೊಂಡೆಕಾಯಿ ಹಾಕ್ಕೊಂಡು ಹುರ್ಕೊಳ್ಳಿ. ಅದನ್ನು ಸಣ್ಣ ಉರಿನಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ ನಂತರ ಖಾರದ ಪುಡಿ ಹಾಕಿ ಅರಿಶಿನ ಮತ್ತು ಗರಂ ಮಸಾಲ ಹಾಕಿ ಹುರ್ಕೊಳ್ಳಿ. ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಇನ್ನು ಮಿಕ್ಸಿಲಿ ಪುಡಿ ಮಾಡಿಟ್ಟಿರೋದನ್ನ ಮಸಾಲೆನ ಹಾಕ್ಕೊಂಡು ಹುರ್ಕೊಳ್ಳಿ. ಇನ್ನು ಸ್ವಲ್ಪ ಹೊತ್ತು ಅದೇ ರೀತಿ ಹುರಿದು ಅದಕ್ಕೆ ಒಂದು ಟೀ ಗ್ಲಾಸಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಬಾರ್ದು, ಮೊದಲೇ ಬೇಯಿಸಿರೋದ್ರಿಂದ ನೀರು ಹೆಚ್ಚಿಗೆ ಅವಶ್ಯಕತೆ ಇರಲ್ಲ. ಇನ್ನು ಕೊತ್ತಂಬರಿ ಕಾಯಿ ತುರಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ಜಾಸ್ತಿ ಹಾಕೋದೇನು ಬೇಕಾಗಿಲ್ಲ, ಮೊದಲೇ ಹಾಕಿ ಬೇಯಿಸಿ ಇಟ್ಕೊಂಡಿರೋದ್ರಿಂದ ನೋಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹುರಿಯಿರಿ. ಒಂದು 5 ನಿಮಿಷ ಹುರಿದ್ರೆ ಸಾಕು. ನಿಮಗೆ ತೊಂಡೆಕಾಯಿ ತೊಕ್ಕು ರೆಡಿಯಾಗಿರುತ್ತೆ. ರುಚಿಯಾದ ತೊಂಡೆಕಾಯಿ ತೊಕ್ಕು ನೀವು ಮಾಡ್ಕೊಳ್ಳಿ, ಮನೇಲಿ ಟೇಸ್ಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿತ್ತು. ನಮ್ಮ ಮನೇಲಂತೂ ಎಲ್ಲರೂ ಇಷ್ಟಪಟ್ಟರು. 2 ಸರಿ ಹಾಕ್ಕೊಂಡು ತಿಂದರು. ನೀವು ಮಾಡ್ಕೊಳ್ಳಿ, ರುಚಿ ನೋಡಿ ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.